ನಮಸ್ಕಾರ ಸ್ನೇಹಿತರೆ, ಸ್ಪೋರ್ಟ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ. ತಮ್ಮೆಲ್ಲರಿಗೂ ರಾಷ್ಟ್ರೀಯ ಕ್ರೀಡಾ ದಿನದ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ಚಾನೆಲ್ನಲ್ಲಿ ಹಲವು ಬಗೆಯ ವಿಡಿಯೋಗಳನ್ನು ನೋಡ್ತಾ ಬಂದಿದ್ದೀರಿ. ಸಾಧಕರ ಸಂದರ್ಶನ, ಕರುನಾಡ ಯುವ ಕ್ರೀಡಾ ಸಾಧಕ, ಕ್ರೀಡಾ ತರಬೇತುದಾರರ ಸಂದರ್ಶನ, ಸ್ಪೋರ್ಟ್ಸ್ ಡೈರಿ, ಇವುಗಳ ಜೊತೆಗೆ ಮತ್ತೊಂದು ಮಹತ್ವಾಕಾಂಕ್ಷೆಯ ಸರಣಿಯೊಂದನ್ನು ಪ್ರಾರಂಭಿಸುತ್ತಿದ್ದೇವೆ. ಅದುವೇ ಮೈಸೂರು ಕ್ರೀಡಾ ಪರಂಪರೆ. ಮೈಸೂರು ವಿಶ್ವದಾದ್ಯಂತ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ. ಅರಮನೆಗಳ ನಗರ, ಸಾಂಸ್ಕೃತಿಕ ನಗರ, ಹೀಗೆ ಹಲವಾರು ಹೆಸರುಗಳಲ್ಲಿ ಕರೆಸಿಕೊಳ್ಳುವ ಮೈಸೂರು ಕಲೆ, ಸಂಸ್ಕೃತಿ, ಜನಪದ, ಹಬ್ಬಗಳ ಆಚರಣೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ. ಇವುಗಳ ಮಧ್ಯೆ ಕ್ರೀಡೆಯೂ ಸಹ ಮಹತ್ತರ ಸ್ಥಾನವನ್ನು ಪಡೆದುಕೊಂಡಿದೆ. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಮಹನೀಯರು ಮೈಸೂರಿನವರಾಗಿದ್ದಾರೆ ಎಂಬುದು ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯವಾಗಿದೆ. ಕ್ರೀಡಾ ಪರಂಪರೆಯನ್ನು ತಿಳಿಯುವ ಪ್ರಯತ್ನವೇ ಈ ಸರಣಿಯ ಮೂಲ ಉದ್ದೇಶ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರನ್ನು ಮಾತನಾಡಿಸುವ, ಅವರ ಅನುಭವಗಳನ್ನು ಮೆಲುಕು ಹಾಕುವ ಮತ್ತು ನೆನಪಿಸಿಕೊಳ್ಳುವ ಪ್ರಯತ್ನ ಇದಾಗಿದೆ. ಪ್ರಥಮ ಎಪಿಸೋಡ್ ಆಗಿ ಕ್ರೀಡಾ ಕ್ಷೇತ್ರದಲ್ಲಿ ನಡೆದಾಡುವ ವಿಶ್ವಕೋಶ ಎಂದು ಹೆಸರುವಾಸಿಯಾಗಿರುವ ವಸಿಷ್ಠ ಎಂಬ ಬಿರುದನ್ನು ಪಡೆದಿರುವ ಮೈಸೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಜ್ಞಾನ ವಿಭಾಗದ ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫೆಸರ್ ಶೇಷಣ್ಣನವರು ತಮ್ಮ ಅನುಭವಗಳು ಮತ್ತು ನೆನಪುಗಳನ್ನು ಅವರ ಮಾತುಗಳಲ್ಲಿ ಹಂಚಿಕೊಂಡಿದ್ದಾರೆ. ಮೈಸೂರು ಪರಂಪರೆ ವಿಚಾರವಾಗಿ ಹಲವಾರು ಜನ ಹಲವಾರು ಕಡೆ ಮಾತಾಡಿರ್ತಾರೆ. ಅದರಲ್ಲಿ ಕ್ರೀಡಾ ಪರಂಪರೆ ಬಗ್ಗೆ ಬಹುಶಃ ಯಾರೂ ಮಾತಾಡಿರ್ಲಿಕ್ಕಿಲ್ಲ. ಅದರಿಂದ ಇವತ್ತು ನಾವು ಕ್ರೀಡಾ ಪರಂಪರೆ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. 1399ರಿಂದ 1947ರವರೆಗೆ ಅಸ್ತಿತ್ವದಲ್ಲಿದ್ದದ್ದು ಮೈಸೂರು ಸಂಸ್ಥಾನ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹಲವಾರು ಸಂಸ್ಥಾನಗಳಂತೆ ಮೈಸೂರು ಸಂಸ್ಥಾನ ಕೂಡ ಭಾರತದ ಜೊತೆಯಲ್ಲಿ ಐಕ್ಯ ಆಗುತ್ತೆ. 1399ರಿಂದ ಮಧ್ಯೆ ಒಂದು 38 ವರ್ಷ ಕಾಲ ಪರಕೀಯರ ಆಳ್ವಿಕೆಗೆ ಮೈಸೂರು ಒಳಪಟ್ಟಿತ್ತು. ಅದಾದ ನಂತರ ಸಂಪೂರ್ಣವಾಗಿ ಮೈಸೂರು ನಗರದಲ್ಲೇ ರಾಜಧಾನಿ ಇದ್ದುಕೊಂಡ್ಬಿಟ್ಟು ಮೈಸೂರಿನ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮತ್ತು ಹಲವಾರು ಚಟುವಟಿಕೆಗಳನ್ನು ಜನತೆಗೆ ಕೊಟ್ಟು ಹೋಗಿದೆ. ಮೈಸೂರಿಗೆ ರಾಜಧಾನಿಯಾಗಿದ್ದ ಮೈಸೂರು ನಗರ ಅಷ್ಟು ವರ್ಷ ಕಾಲ ರಾಜಧಾನಿಯಾಗಿದ್ದು, ಇದು ಭಾರತದ ಹಲವಾರು ಸಂಸ್ಥಾನಗಳಿಗೆ ಇದನ್ನು ಮಾದರಿ ಸಂಸ್ಥಾನ ಅಂತಲೂ ಕೂಡ ಕರೀತಾರೆ ಇತಿಹಾಸದಲ್ಲಿ. ಈ ಸಂಸ್ಥಾನವನ್ನು ಆಳಿದಂಥ ರಾಜರುಗಳು ಸಮಾಜದ ಏಳಿಗೆಗಾಗಿ ಮಾತ್ರ ಅಲ್ಲ, ಸರ್ವತೋಮುಖ ಬೆಳವಣಿಗೆಗಾಗಿ ಕೂಡ ಶ್ರಮ ಪಟ್ಟಿದ್ದಾರೆ. ಇತಿಹಾಸವನ್ನು ಕೆದಕಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಮೈಸೂರು ಕಲೆ, ವಾಣಿಜ್ಯ, ಸಂಗೀತ ಇತ್ಯಾದಿ, ವಿದ್ಯಾಭ್ಯಾಸ ಇತ್ಯಾದಿ ಎಲ್ಲ ಕ್ಷೇತ್ರಗಳು ಕೂಡ ಬೆಳವಣಿಗೆಯನ್ನು ಕಂಡಿದೆ ಈ ಯದುರಾಜರ ಆಳ್ವಿಕೆಯಲ್ಲಿ. ಇದರಲ್ಲಿ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದ್ದು ಕ್ರೀಡಾ ಕ್ಷೇತ್ರದಲ್ಲಿ ಕೂಡ. ಏನು ಕೊಡುಗೆಯನ್ನು ಕೊಟ್ಟಿದೆ ಮೈಸೂರು ಸಂಸ್ಥಾನ ಮತ್ತು ಈ ಯದುವಂಶದ ಅರಸರು ಹಲವಾರು ಕ್ಷೇತ್ರಗಳಿಗೆ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಓದಿರ್ತೀವಿ. ಅಂದರೆ ಕ್ರೀಡೆ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆದಿಲ್ಲ, ಅದರ ಬಗ್ಗೆ ಹೇಳಿಕೆಗಳೆಲ್ಲೂ ಹೆಚ್ಚು ಕಾಣಿಸಲ್ಲ. ಆದ್ದರಿಂದ ಇವತ್ತು ಮೈಸೂರಿನ ಕ್ರೀಡಾ ಪರಂಪರೆಗೆ ಒತ್ತು ನೀಡಿದ, ಎಂಬು ನೀಡಿದ ಹಲವಾರು ಮಹನೀಯರ ಬಗ್ಗೆ ಒಂದೆರಡು ವಿಚಾರಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲಿಗೆ ನಾವು ಆ ಯದುರಾಯರು ರಾಜ್ಯವನ್ನು ಸ್ಥಾಪನೆ ಮಾಡಿದ ಮೇಲೆ ಆವಾಗಿನ ಪರಿಸ್ಥಿತಿ ಹೇಗಿತ್ತು ಏನು ಅಂತಕ್ಕಂಥದ್ರ ಬಗ್ಗೆ ಇತಿಹಾಸ ನೋಡ್ತೀವಿ. ಆಗಿನ ಕಾಲದಲ್ಲಿ ರಾಜ್ಯವನ್ನು ರಕ್ಷಣೆ ಮಾಡಿಕೊಳ್ಳೋದು, ವಿಸ್ತರಣೆ ಮಾಡಿಕೊಳ್ತಕ್ಕಂಥದ್ದು, ಈ ಎರಡು ದೃಷ್ಟಿಯಿಂದ ರಾಜರುಗಳಿಗೆ ಒಂದು ಸಮರ್ಥವಾಗಿರ್ತಕ್ಕಂಥ ಸೈನ್ಯದ ಅಗತ್ಯತೆ ಇರ್ತದೆ. ಸಮರ್ಥವಾಗಿರ್ತಕ್ಕಂಥ ಸೈನ್ಯ ಅಂತ ಅಂದಮೇಲೆ ಆ ಸೈನಿಕರು ದೃಢಕಾಯರಾಗಿರಬೇಕು. ಆದ್ದರಿಂದ ಯುವಕರಲ್ಲಿ ದೃಢಕಾಯತೆಯನ್ನು ಬೆಳೆಸಿ ಉಳಿಸ್ಕೊಂಡು ಹೋಗಲಿಕ್ಕೆ ಕೆಲವು ಚಟುವಟಿಕೆಗಳು ಬೇಕಾಗ್ತದೆ. ಯಾಕೆಂದರೆ ಸೈನ್ಯ ಬೇಕಾಗ್ತದೆ ರಕ್ಷಣೆಗೆ, ವಿಸ್ತರಣೆಗೆ ಅಂತ ಹೇಳಿದ ಮೇಲೆ ಆ ಸೈನ್ಯದಲ್ಲಿ ದುಡಿತಕ್ಕಂಥವರು ಸೈನಿಕರಾಗ್ತಾರೆ. ಅವರಿಗೆ ದೈಹಿಕ ಸಾಮರ್ಥ್ಯ ಬಹಳ ಅಗತ್ಯ ಇರ್ತದೆ. ಯಾಕೆ ಅಂತಂದರೆ ಆವಾಗ ಮುಖಾಮುಖಿ ಹೋರಾಟ ಮಾಡ್ತಕ್ಕಂಥದ್ದೇ ಸಾಮಾನ್ಯ.
ಬಂದೂಕಾಗಲಿ, ಫಿರಂಗಿ ಆಗಲಿ, ಕ್ಷಿಪಣಿಗಳಾಗಲಿ ಇವುಗಳ ನೆರವು ಇರಲಿಲ್ಲ. ಅದರಿಂದ ದೈಹಿಕ ಸಾಮರ್ಥ್ಯವೇ ಮುಖ್ಯವಾದ ಒಂದು ಅಂಶ ಆಗಿರ್ತದೆ. ಅದರಿಂದ ಈ ಯುವಕರಲ್ಲಿ ಅದನ್ನು ಬೆಳೆಸಬೇಕಾದ್ರೆ ಅದಕ್ಕೊಂದು ಸಾಧನ ಬೇಕು, ಸೌಲಭ್ಯ ಬೇಕು. ಅದಕ್ಕೋಸ್ಕರ ಮೈಸೂರು ಪಟ್ಟಣದಲ್ಲಿ ಅದಕ್ಕೆ ಬೇಕಾದಷ್ಟು ಸೌಲಭ್ಯಗಳನ್ನು ಜನತೆಯೇ ಸೃಷ್ಟಿ ಮಾಡಿ ಕೊಟ್ಟಿರ್ತಾರೆ. ಅದಕ್ಕೆ ರಾಜರ ಆಶೀರ್ವಾದ ಕೂಡ ಇರ್ತದೆ. ಹೀಗಾಗಿ ಪ್ರತಿಯೊಂದು ಬಡಾವಣೆಗಳಲ್ಲಿ ಈ ದೈಹಿಕ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥ ಹಲವಾರು ಸೌಲಭ್ಯಗಳನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಅದು ಮುಖ್ಯವಾಗಿರ್ತಕ್ಕಂಥ ಸೌಲಭ್ಯ ಯಾವುದಪ್ಪ ಅಂದರೆ ಗರಡಿ ಮನೆ ಅಂತ ಅಂದ್ಬಿಟ್ಟು. ಹಿಂದಿನ ಕಾಲದಲ್ಲಿ ಮೈಸೂರು ನಗರನ ವಿವಿಧ ಭಾಗಗಳಾಗಿ ವಿಂಗಡಿಸ್ಕೊಂಡಿರ್ತಾರೆ ಆಡಳಿತ ದೃಷ್ಟಿಯಿಂದ. ಆ ಬಡಾವಣೆಗಳಿಗೆ ಹಿಂದೆ ಇದ್ದಂಥ ಹೆಸರು ಮೊಹಲ್ಲಾ ಅಂತ ಅಂದ್ಬಿಟ್ಟು ಈಗಲೂ ಕೂಡ ಅದನ್ನೇ ಉಳಿಸ್ಕೊಂಡಿದ್ದಾರೆ. ಕೃಷ್ಣರಾಜ ಮೊಹಲ್ಲಾ, ಚಾಮರಾಜ ಮೊಹಲ್ಲಾ, ನರಸಿಂಹರಾಜ ಮೊಹಲ್ಲಾ, ಮಂಡಿ ಮೊಹಲ್ಲಾ, ಖಿಲ್ಲೆ ಮೊಹಲ್ಲಾ, ಹೀಗೆ ಎಲ್ಲ ಬಡಾವಣೆಗಳು ಕೂಡ ಮೊಹಲ್ಲಾ ಅಂತ ಕರೆದಿರ್ತಾರೆ. ಅಂದಿನ ಕಾಲಕ್ಕೆ ಪ್ರತಿಯೊಂದು ಮೊಹಲ್ಲಾದಲ್ಲಿ ಒಂದಕ್ಕಿಂತ ಹೆಚ್ಚು ಸಾಧನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯನ ಸೃಷ್ಟಿ ಮಾಡಿರ್ತಾರೆ. ಅವಕ್ಕೆ ಹೆಸರು ಗರಡಿ ಮನೆ ಅಂತ ಅಂದ್ಬಿಟ್ಟು. ಒಂದು ಕೇರಿಗೆ ಅಥವಾ ಒಂದೆರಡು ರಸ್ತೆಗಳಿಗೆ ಒಂದೊಂದು ಗರಡಿ ಮನೆ, ಹಾಗೆ ಇಡೀ ಮೈಸೂರು ಪಟ್ಟಣದಲ್ಲಿ ಹಲವಾರು ಗರಡಿ ಮನೆಗಳು ಅಂದಿಗೆ ಇದ್ದು ಅಂತ ಅಂದ್ಬಿಟ್ಟು ಬೇಕಾದಷ್ಟು ಜನ ಅಂಕಿಅಂಶಗಳನ್ನು ನೀಡಿದ್ದಾರೆ. ಈ ಗರಡಿ ಮನೆ ಅಂದರೆ ಏನು ಅಂತಂದರೆ ಅದೊಂದು ಮನೆಯಲ್ಲಿ ಕಟ್ಕೊಂಡಿರ್ತಕ್ಕಂಥ ಒಂದು ಸೌಲಭ್ಯ ಆಗಿರ್ತದೆ. ಅಲ್ಲಿ ಏನು ಅಂದರೆ ಒಂದು ಗಾರೆ ತೊಟ್ಟಿ, ಆ ತೊಟ್ಟಿ ಒಳಗಡೆಗೆ ವಿಶೇಷವಾಗಿ ಸಂಸ್ಕರಿಸಿದ ಕೆಂಪು ಮಣ್ಣು, ನಯವಾಗಿರ್ತಕ್ಕಂಥದ್ದು, ಕಲ್ಲು ಇಲ್ಲು ಏನೂ ಇಲ್ಲದೆ ಇರತಕ್ಕಂಥದ್ದು. ಆ ಮಣ್ಣಿಗೆ ಈ ಸಂಸ್ಕರಣೆ ಯಾವುದ್ರಲ್ಲಿ ಮಾಡ್ತಿದ್ರು ಅಂದರೆ ಒಂದೊಂದು ಊರಿನಲ್ಲಿ ಒಂದೊಂದು ಥರ ಮಾಡಿದ್ದಾರೆ ಗರಡಿಗಳಲ್ಲಿ. ಅದಕ್ಕೆ ಈ ರಾಸಾಯನಿಕವಿಲ್ಲದೆ ಇರತಕ್ಕಂಥ ಅರಿಶಿನ, ಕುಂಕುಮ, ಗಂಧ, ಕರ್ಪೂರ, ತುಪ್ಪ ಇತ್ಯಾದಿಗಳನ್ನು ಸಮ ಪ್ರಮಾಣದಲ್ಲಿ ಅಥವಾ ಸೂಕ್ತ ಪ್ರಮಾಣದಲ್ಲೂ ಬೆರೆಸಿ ಮಟ್ಟಿಯನ್ನು ತಯಾರು ಮಾಡ್ತಾಯಿದ್ರು. ಆ ಗಡ್ಡೆಲಿರ್ತಕ್ಕಂಥ ಮಣ್ಣಿಗೆ ಮಟ್ಟಿ ಅಂತ ಕಲಿತಿದ್ರು. ಅದರ ಪಕ್ಕದಲ್ಲೇ ಬೇಕಾದಷ್ಟು ಸೌಲಭ್ಯಗಳು ಅಂಗಸಾಧನೆ ಮಾಡೋಕ್ಕೋಸ್ಕರ. ಯಾಕೆಂದರೆ ಸ್ನಾಯುಗಳನ್ನ ಹುರಿಗಟ್ಟಬೇಕಾದ್ರೆ ಅಂಗಸಾಧನೆ ಮಾಡಬೇಕು. ಅದಕ್ಕೆ ಕಲ್ಲಿನ ಗುಂಡು, ಕಲ್ಲಿನ ವರ್ತುಳಗಳು ಕತ್ತಿಗೆ ಹಾಕ್ಕೊಂಡು ಅದರಲ್ಲಿಂದ ಬೈಟಕ್ ಮಾಡ್ತಕ್ಕಂಥದ್ದು, ಮುಂದೆ ಬಾಗ್ತಕ್ಕಂಥದ್ದು, ಪಕ್ಕಕ್ಕೆ ಬಾಗ್ತಕ್ಕಂಥದ್ದು ಇತ್ಯಾದಿಗಳು. ಹಾಗೆ ಮರದ ನೊಗ ಥರದ ಸಲಕರಣೆ, ಹಲವಾರು ರೀತಿಯ ಈ ಥರ ಸಲಕರಣೆಗಳನ್ನು ಅಲ್ಲಿ ಇಟ್ಕೊಂಡ್ಬಿಟ್ಟು ಅಂಗಸಾಧನೆಯನ್ನು ಮಾಡ್ತಾರೆ, ಕುಸ್ತಿಯನ್ನು ಅಭ್ಯಾಸ ಮಾಡ್ತಾರೆ. ಇದರ ಜೊತೆಗೆ ವಾರದಲ್ಲಿ 1 ದಿವಸ 2 ದಿವಸ ನಸುಕಿನಲ್ಲಿ ಅಂದರೆ ಸುಮಾರು ಬೆಳಗಿನ ಜಾವ 3 ಗಂಟೆಗೂ 4 ಗಂಟೆಗೂ ಕತ್ತಲೇ ಇರುವಾಗಲೇ ಈ ಸಾಧನೆ ಮಾಡ್ತಕ್ಕಂಥವರು ಮೈದಾನಗಳಲ್ಲಿ ಓಡ್ತಕ್ಕಂಥದ್ದು ಹಾಗೂ ರಸ್ತೆಗಳಲ್ಲಿ ಇಳಕಲು ಅಂದರೆ ಇಳಿಜಾರು ಇರ್ತಕ್ಕಂಥ ಇದರಲ್ಲಿ ಏರು ಇರ್ತಕ್ಕಂಥ ರಸ್ತೆಗಳಲ್ಲಿ ಹಲವಾರು ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಹುಲಿ ಹೆಜ್ಜೆ ಅಂತ ಅಂದ್ಬಿಟ್ಟು 4 ಕಾಲಿನಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು, ಹಾಗೆ ಬೇರೆ ರೀತಿಯ ವ್ಯಾಯಾಮಗಳನ್ನು ಮಾಡ್ತಾರೆ. ಅದನ್ನೆಲ್ಲ ಮಾಡಲಿಕ್ಕೆ ಮಾರ್ಗದರ್ಶನ ಅಲ್ಲೊಬ್ಬರ ಹಿರಿಯರಿಂದ ಆಗ್ತದೆ. ಅವ್ರಿಗೆ ಗುರುಗಳು ಅಂತ ಕರಿತಾಯಿದ್ರು ಗರಡಿ ಮನೆಯಲ್ಲಿ. ಆ ಗುರುಗಳಿಗೆ ಉಸ್ತಾದ್ ಅಂತಲೂ ಕೂಡ ಹೆಸರು. ಹೀಗೆ ಮೈಸೂರು ಪಟ್ಟಣದಲ್ಲಿ ಹಲವಾರು ಗರಡಿ ಮನೆಗಳಿದ್ದು ಅಲ್ಲೆಲ್ಲ ಪ್ರತಿಯೊಂದು ಗರಡಿ ಮನೆಯಲ್ಲೂ 10 ಜನ ಯುವಕರು ಸದಾ ಚಟುವಟಿಕೆಯಲ್ಲಿ ನಿರತರಾಗಿರ್ತಾರೆ. ಯುದ್ಧ ಕಾಲದಲ್ಲಿ ರಾಜರಿಗೆ ಸಹಾಯ ಮಾಡೋಕ್ಕೆ, ಸೈನ್ಯಕ್ಕೆ ಸೇರಲಿಕ್ಕೆ ಉತ್ಸುಕರಾಗಿ ಕೆಲವು ಜನ ಇದ್ದರೆ, ಇನ್ನು ಕೆಲವರು ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ. ಹೊರಗಿನಿಂದ ಏನಾದರೂ ಆಕ್ರಮಣಗಳಾದರೆ ಅಥವಾ ಕಳ್ಳಕಾಕರು, ದರೋಡೆಕಾರರು ಏನಾದರೂ ಊರನ್ನು ದೋಚಲಿಕ್ಕೆ ಬಂದರೆ ಅವ್ರನ್ನೆಲ್ಲ ನಿಗ್ರಹಿಸೋಕ್ಕೋಸ್ಕರ ಇವರೆಲ್ಲ ಕೆಲಸ ಮಾಡ್ತಿರ್ತಾರೆ. ಆದ್ದರಿಂದ ಮಹಾರಾಜರು ಈ ಗರಡಿ ಮನೆಗಳಿಗೆ ಸಾಕಷ್ಟು ಪ್ರೋತ್ಸಾಹಗಳನ್ನು ಕೊಡ್ತಾ ಇರ್ತಾರೆ. ಈ
ಶಾಂತಿ ಸಮಯದಲ್ಲಿ ಅವರು ಏನು ಮಾಡಬೇಕು, ಯುದ್ಧ ಇಲ್ಲದೆ ಇದ್ದಾಗ. ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ದೈಹಿಕ ಸಾಮರ್ಥ್ಯವನ್ನು ಉಳಿಸ್ಕೊಂಡು ಹೋಗ್ಲಿ ಸದಾಕಾಲ ಅನ್ನೋ ದೃಷ್ಟಿಯಿಂದ ಮೈಸೂರು ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ಕುಸ್ತಿ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾರೆ. ಈ ಗರಡಿ ಮನೆಗಳಲ್ಲಿ ಚೆನ್ನಾಗಿ ಹುರುಕಟ್ಟಾಗಿ ಶರೀರವನ್ನು ಬೆಳೆಸ್ಕೊಂಡವರು, ಕುಸ್ತಿ ಕಲೆಯನ್ನು ಬೆಳೆಸ್ಕೊಂಡವರು ವಿವಿಧ ಭಾಗಗಳಲ್ಲಿ ಕುಸ್ತಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದಾಗ ಅದರಲ್ಲಿ ಭಾಗವಹಿಸ್ತಾರೆ. ಉದಾಹರಣೆಗೆ ಬಿಡಾರಂ ಕೃಷ್ಣಪ್ಪ ಮಂದಿರದ ಪಕ್ಕದಲ್ಲಿ ಒಂದು ಗಾಡಿ ಚೌಕ ಅಂತಿತ್ತಂತೆ, ಅಲ್ಲಿ ಮತ್ತು ಶಿವರಾಂಪೇಟೆನಲ್ಲಿ ರಾಜ್ಕಮಲ್ ಥಿಯೇಟ್ರ್ ಅಂತಿದೆ, ಅದರ ಹಿಂಭಾಗದಲ್ಲಿ ಒಂದು ಹೊರಾಂಗಣ ಮಟ್ಟಿ, ಹಾಗೆಯೇ ದಾಸ್ ಪ್ರಕಾಶ್ ಹೋಟೆಲ್ ಹಿಂಭಾಗದಲ್ಲಿ ಗಾಂಧಿ ಚೌಕದ ಪಕ್ಕದಲ್ಲಿ ಅಲ್ಲೊಂದು ಕಡೆ, ಹೀಗೆ ವಿವಿಧ ಸ್ಥಳಗಳಲ್ಲಿ ಕುಸ್ತಿ ಸ್ಪರ್ಧೆಗಳನ್ನು ಏರ್ಪಾಡು ಮಾಡ್ತಿದ್ದರಂತೆ. ಬೇರೆ ಬೇರೆ ಗರಡಿ ಮನೆಗಳಿಂದ ಪೈಲ್ವಾನರುಗಳು ಅಲ್ಲಿ ಬಂದು ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದರು. ಗೆದ್ದವರಿಗೆ ಬೇಕಾದಷ್ಟು ಬಳುವಳಿಗಳನ್ನು ನೀಡ್ತಾಯಿದ್ರು. ಅಂದಿನ ಕಾಲಕ್ಕೆ ಈ ಬೆಳ್ಳಿ ನಾಣ್ಯಗಳನ್ನ ಕೊಡ್ತಕ್ಕಂಥದ್ದು, ಬೆಳ್ಳಿ ಬಟ್ಟಲು ಕೊಡ್ತಕ್ಕಂಥದ್ದು ಪದ್ಧತಿಯಾಗಿತ್ತು. ಅದನ್ನು ಗೆದ್ದುಕೊಂಡು ಹೋಗೋರು. ಇದಿಷ್ಟು ಬರೀ ಸಾರ್ವಜನಿಕರು ಮಾಡ್ತಕ್ಕಂಥದ್ದಲ್ಲ, ಇದಕ್ಕೆ ಬೇಕಾದಷ್ಟು ಜನ ಸಹಾಯ ಮಾಡೋರು, ಹಾಗೆ ನೋಡಲಿಕ್ಕೆ ಕಿಕ್ಕಿರಿದು ಜನ ಸೇರ್ತಾ ಇದ್ರಂತೆ. ಹಾಗೆಯೇ ಅರಮನೆಯಲ್ಲಿ ಕೂಡ ಈ ಕುಸ್ತಿ ಸ್ಪರ್ಧೆ ಹಾಗಾಗಿ ನಡೀತಾ ಇತ್ತಂತೆ. ಹೊರ ದೇಶಗಳಿಂದ ಅಥವಾ ನಮ್ಮ ದೇಶದಿಂದನೇ ಯಾರಾದರೂ ಗಣ್ಯರು ಬಂದರೆ ಮೈಸೂರು ನಗರಕ್ಕೆ, ಆವಾಗ ಅರಮನೆಯ ಮುಂಭಾಗದಲ್ಲಿ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ತೊಟ್ಟಿಯನ್ನು ಇಟ್ಟಿದ್ದರು. ಅದರಲ್ಲಿ ಈ ರೀತಿಯ ಸಂಸ್ಕರಿಸಿದ ಕೆಂಪು ಮಣ್ಣು ಇತ್ತು, ಅದರ ಮೇಲೆ ಜಟ್ಟಿಗಳು ಕುಸ್ತಿಗಳನ್ನು ಮಾಡ್ತಾಯಿದ್ರು. ಅದನ್ನು ರಾಜರು ವೀಕ್ಷಿಸ್ತಾಯಿದ್ರು, ಹೊರಗಡೆಯಿಂದ ಬಂದ ಅತಿಥಿಗಳು ಕೂಡ ವೀಕ್ಷಣೆ ಮಾಡ್ತಾಯಿದ್ರು. ಹಾಗೆ ಅರಮನೆಯ ಜನಗಳು ಕುಸ್ತಿಯನ್ನು ಆಗಾಗ್ಗೆ ವೀಕ್ಷಣೆ ಮಾಡೋಕ್ಕೆ ಅಂತ ಅರಮನೆ ಒಳಗೆ ಕೂಡ ಕುಸ್ತಿ ಸ್ಪರ್ಧೆಗಳನ್ನು ಆಗಾಗ್ಗೆ ಏರ್ಪಾಡು ಮಾಡ್ತಿದ್ರಂತೆ. ಈ ಮಟ್ಟಿ ಕುಸ್ತಿ ಜೊತೆಗೆ ಇನ್ನೊಂದು ಕೈಗೆ ಒಂದು ಮೊಳೆಗಳಿರ್ತಕ್ಕಂಥ ಒಂದು ಕೈ ಗೌಸನ್ನು ಹಾಕ್ಕೊಂಡು ಮಾಡ್ತಕ್ಕಂಥ ಒಂದು ಕುಸ್ತಿ, ತಲೆಗೆ ಪೆಟ್ಟನ್ನು ಕೊಡ್ತಕ್ಕಂಥದ್ದು, ವಜ್ರಮುಷ್ಟಿ ಕಾಳಗ ಅಂತ ಇತ್ಯಾದಿ ಎಲ್ಲ ಕುಸ್ತಿಗಳನ್ನು ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರಂತೆ. ಧಾರಾಳವಾಗಿ ಮಹಾರಾಜರು ಅಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗೆದ್ದವರಿಗೆ ಧನ ಸಹಾಯ ಮಾಡ್ತಾಯಿದ್ರು, ಬಹುಮಾನಗಳನ್ನು ನೀಡ್ತಾಯಿದ್ರು, ಹೀಗೆ ಹೇಳ್ತಾರೆ. ಈ ಕುಸ್ತಿ ಕಲೆ ಬಗ್ಗೆ ಮೈಸೂರಿನ ಜನತೆಗೆ ಎಷ್ಟು ಆಸಕ್ತಿ ಇತ್ತು ಅಂತಂದರೆ, ಪಾಕಿಸ್ತಾನ ಮತ್ತು ಭಾರತ ಅಂತ ವಿಭಜನೆ ಆಗೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಒಬ್ಬ ಗಾಮ ಅಂತ ಅಂದ್ಬಿಟ್ಟು ಶ್ರೇಷ್ಠನಾಗಿರ್ತಕ್ಕಂಥ ಕುಸ್ತಿಪಟುವಿದ್ದ. ವಿಭಜನೆ ಆದಾಗ ಗಾಮ ಪಾಕಿಸ್ತಾನಕ್ಕೆ ಸೇರ್ಕೋತಾನೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ದವರು ಮೊಹಮ್ಮದ್ ಅಲಿ ಜಿನ್ನಾ ಅವರು ಭಾಳ ಅಭಿಮಾನದಿಂದ ಗಾಮನಂತ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿಗೆಲ್ಲ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದಂತೆ. ಹಾಗೆ ಈ ನಮ್ಮ ದೇಶದಲ್ಲೂ ಕೂಡ ಒಬ್ಬ ಶ್ರೇಷ್ಠ ಕುಸ್ತಿಪಟುವಿದ್ದ, ಫ್ರೀ ಸ್ಟೈಲ್. ಅವು ಯಾರು ಅಂದರೆ ಬಹುಶಃ ನಮ್ಮ ಹಿಂದಿನ ಜನತೆಯೆಲ್ಲ ನೋಡಿರ್ಬೋದು. ರಾಮಾಯಣ ಕಿರುತೆರೆಯಲ್ಲಿ ಎಷ್ಟೋ ದಿವಸ ಆ ಸೀರಿಯಲ್ಲು ಬಂತು. ಅದರಲ್ಲಿ ಹನುಮಂತನ ಪಾತ್ರವನ್ನು ಮಾಡಿ ಜನಮನವನ್ನು ಗೆದ್ದಂಥವರು ದಾರಾ ಸಿಂಗ್ ಅಂತಕ್ಕಂಥ ಕುಸ್ತಿಪಟು. ಆ ದಾರಾ ಸಿಂಗ್ ಮತ್ತು ಗಾಮ ಅವರಿಬ್ಬರಿಗೂ ಕೂಡ ಒಂದು ಪ್ರದರ್ಶನ ಕುಸ್ತಿ ಪಂದ್ಯವನ್ನು ನಮ್ಮ ಮೈಸೂರು ನಗರದಲ್ಲಿ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿ ಒಂದು ಏರ್ಪಾಡು ಮಾಡಿ, ಅದಕ್ಕೆ ಜನಸ್ತೋಮ ಎಷ್ಟು ಸೇರಿತ್ತು ಅಂತಂದರೆ ಅದು ಹೇಳಲಿಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ನಮ್ಮ ಹಿರಿಯರೊಬ್ಬರು ಹೇಳ್ತಾರೆ. ಹೀಗೆ ಮೈಸೂರು ಜನಕ್ಕೆ ಕುಸ್ತಿ ಅಂದರೆ ಬಹಳ ಅಪ್ಯಾಯಮಾನವಾಗಿದ್ದಂಥ ಒಂದು ಚಟುವಟಿಕೆ ಆಗಿತ್ತು. ಕ್ರಮೇಣ ಸ್ವಾತಂತ್ರ್ಯ ಬಂದ ಮೇಲೆ ಈ ಸೈನ್ಯದ ಅವಶ್ಯಕತೆ ಮೈಸೂರಿಗೆ ಇಲ್ದಂಗಾಯಿತು. ಅದರಿಂದ ಸೈನ್ಯನ ವಿಸರ್ಜನೆ ಮಾಡ್ತಾರೆ. ಕುಸ್ತಿಯಲ್ಲಿ ಕೂಡ ಆಸಕ್ತಿ ಬಹುಶಃ ಕಡಿಮೆ ಆಗ್ತಾ ಹೋಗ್ತದೆ. ಹೀಗಾಗಿ ತೀರಾ ಅದು ಅವಗಣನೆಗೆ ಹೊರಟು ಬಿಟ್ಟಾಗ ಗರಡಿಯನ್ನವ್ರು ಕೆಲವರು ಜನಗಳೆಲ್ಲ ಸೇರಿಕೊಂಡು ಇಲ್ಲ ಈ ಕಲೆಯನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅರಮನೆಯ ಮುಂಭಾಗದಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ ಒಂದು ಅಖಾಡವನ್ನು ನಿರ್ಮಿಸ್ತಾರೆ.
ಅದಕ್ಕೆ ಹೆಸರು ಯಾವ್ದು ಕೊಡ್ತಾರೆ ಅಂದರೆ, ಹಳೆ ಮೈಸೂರಿನಲ್ಲಿ ಕಿಂಗ್ ಮೇಕರ್ ಅಂತಲೇ ಹೆಸರಾಗಿದ್ದಂಥ ಕಾಂಗ್ರೆಸ್ ಧುರೀಣ ಸಾಹುಕಾರ ಚೆನ್ನೈನವರು, ಆ ಸಾಹುಕಾರ ಚೆನ್ನೈನವರ ಹೆಸರಿನಲ್ಲಿ ಅಲ್ಲಿ ಒಂದು ಅಖಾಡವನ್ನು ನಿರ್ಮಾಣ ಮಾಡಿ ಅಲ್ಲಿ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾರೆ. ಭಾಳ ಉತ್ಸುಕತೆಯಿಂದ ಅದನ್ನೆಲ್ಲ ಮಾಡ್ತಾರೆ. ಬೇಕಾದಷ್ಟು ಗರಡಿನಿಂದ ಸ್ಪರ್ಧಾಳುಗಳು ಬಂದು ಅದರಲ್ಲಿ ಭಾಗವಹಿಸ್ತಾರೆ ಖುಷಿಯಿಂದ. ನಾವು ಚಿಕ್ಕಂದಲ್ಲಿ ನೋಡ್ತಾ ಇದ್ವಿ, ಅಂಥ ಕುಸ್ತಿಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಮೈಸೂರು ಬಸ್ ಸ್ಟ್ಯಾಂಡ್ನಲ್ಲಿ, ಹೋಟೆಲ್ಗಳ ಮುಂಭಾಗದಲ್ಲಿ ಮತ್ತು ಟಾಂಗಾಗಳಿಗೆ ಈ ಬಿದಿರಿಂದ ತಟ್ಟಿನ ಕಟ್ಟಿಬಿಟ್ಟು ಅದಕ್ಕೆ ಕುಸ್ತಿಪಟುಗಳ ಚಿತ್ರಗಳನ್ನು ಹಾಕಿ ಪ್ರಚಾರ ನಡೆಸ್ತಾ ಇದ್ರು, ಜನಗಳಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಒಂದು ಭಾನುವಾರ ಅಲ್ಲಿ ಕುಸ್ತಿ ಸ್ಪರ್ಧೆ ಇದೆ ಅಂತ ಗೊತ್ತಾದಾಗ ಜನ ಕಿಕ್ಕಿರಿ ಸೇರ್ತಾಯಿದ್ರು. ಆಮೇಲೆ ಅದು ಕೆಲವು ಸಮಯ ಸಂಘರ್ಷಕ್ಕೂ ಕೂಡ ಎಡೆ ಕೊಟ್ಟದ್ರಿಂದ ಕ್ರಮೇಣ ಆಸಕ್ತಿ ಕಡಿಮೆ ಆಯಿತು ಕುಸ್ತಿದಲ್ಲಿ, ಅಲ್ಲಿ ಚೆನ್ನೈ ಅಖಾಡದಲ್ಲಿ. ಇದಾದಮೇಲೆ ಒಬ್ಬರು IPS ಆಫೀಸರು DN ಮುನಿಕೃಷ್ಣ ಅಂತಕ್ಕಂಥವ್ರು ಮೈಸೂರಿಗೆ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಬರ್ತಾರೆ, ಪೊಲೀಸ್. ಅವರು ವಿದ್ಯಾರ್ಥಿ ದೇಶದಲ್ಲಿ ಪೈಲ್ವಾನರಾಗಿದ್ದರಂತೆ. ಅವರು ಈ ಮೈಸೂರಿನ ಕುಸ್ತಿ ಪರಂಪರೆಯನ್ನು ಗಮನದಲ್ಲಿ ಇಟ್ಕೊಂಡಿದ್ದವರು. ಇಲ್ಲ, ಈ ಕುಸ್ತಿ ಪರಂಪರೆಯನ್ನು ನಾವು ಮತ್ತೆ ಮೇಲಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಗರಡಿ ಮುಖ್ಯಸ್ಥರನ್ನು ಕರೆಸಿ ಮೀಟಿಂಗ್ ಮಾಡಿ ಆ ಚೆನ್ನೈ ಗರಡಿಯನ್ನು ಸ್ವಲ್ಪ ಉನ್ನತೀಕರಿಸಿ ಸ್ಪರ್ಧಾಳುಗಳಿಗೆ, ಅಧಿಕಾರಿಗಳಿಗೆ ಮತ್ತು ವೀಕ್ಷಕರಿಗೆಲ್ಲ ಸಾಕಷ್ಟು ಸ್ಥಳಾವಕಾಶ ಇರೋ ಹಾಗೆ ಮಾಡಿ ತಮ್ಮ ನೇತೃತ್ವದಲ್ಲೇ ಆ ಕುಸ್ತಿ ಸ್ಪರ್ಧೆಗಳನ್ನು ಮರುಪ್ರಾರಂಭ ಮಾಡ್ತಾರೆ. ಅದು ಬಹಳ ಎನ್ಕರೇಜಿಂಗ್ ಆಗಿರ್ತದೆ. ಎಲ್ಲ ಜನಗಳಿಗೆ ಬೇಕಾದಷ್ಟು ಜನ ಅದರಲ್ಲಿ ಬಂದು ಭಾಗವಹಿಸ್ತಾರೆ. ಆಗ ಈ ಗೆದ್ದಂಥ ಕುಸ್ತಿಪಟುಗಳನ್ನು ಟಾಂಗಾದ ಮೇಲೆ ನಿಲ್ಲಿಸ್ಕೊಂಡು ಮೆರವಣಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಕಾಮನ್ ಆಗಿತ್ತು. ಮುನಿಕೃಷ್ಣ ಅವರು SP ಆಗಿದ್ದವರು ಮತ್ತು DIG ಆಗಿದ್ದರು ಮೈಸೂರಿನಲ್ಲಿ. ಆ ಸಂದರ್ಭದಲ್ಲಿ ಪೂರ್ತಿ ಕುಸ್ತಿ ಚಟುವಟಿಕೆ ಪ್ರವರ್ಧಮಾನಕ್ಕೆ ಬಂತು. ಅದಾದಮೇಲೆ ಅವರು ಬ್ಯಾಂಗ್ಳೂರು ಟಾಸ್ಕ್ ಫೋರ್ಸ್ ಅಂತಕ್ಕಂಥ ಒಂದು ಕಮಿಟಿ ಮಾಡಿದರು. ಅದಕ್ಕೆ ಸದಸ್ಯರಾಗಿ ಹೋದ್ಮೇಲೆ ಮತ್ತೆ ಕುಸ್ತಿ ಒಂದು ಆಚರಣೆ ಸ್ಪರ್ಧೆಗಳನ್ನು ನಡೆಸ್ತಕ್ಕಂಥದ್ದು ಅದು ಕಡಿಮೆ ಆಗ್ತಾ ಹೋಗಿ ಮತ್ತು ಆ ಸಾಹುಕಾರ ಚೆನ್ನಯ್ಯ ಗರಡಿ ಅವಗಣನೆ ತುತ್ತಾಗ್ಬಿಡ್ತು. ಆಮೇಲೆ ಸರ್ಕಾರದವರು ದಸರಾ ಕ್ರೀಡೆ ಅಂತ ನಡೆಸ್ತಾ ಇದ್ರಲ್ಲ, ಆ ದಸರಾ ಕ್ರೀಡೆಯ ಅಂಗವಾಗಿ ದಸರಾ ಕುಸ್ತಿಯನ್ನು ಪ್ರಾರಂಭಿಸಿದರು. ಅದಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ಇನ್ನೊಂದು ಗರಡಿಯನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಅವರ ಹೆಸರಿನಲ್ಲಿ ಒಂದು ಅಖಾಡವನ್ನು ಅಲ್ಲಿ ತೆರೆದು ಅಲ್ಲಿ ಈ ದಸರಾ ಸಂದರ್ಭದಲ್ಲಿ ಭಾಳ ಅದ್ಧೂರಿಯಾಗಿ ಕುಸ್ತಿ ಸ್ಪರ್ಧೆಗಳನ್ನು ನಡೆಸೋಕ್ಕೆ ಪ್ರಾರಂಭ ಮಾಡಿದ್ರು. ವಿವಿಧ ವಯೋಮಾನದ ಕುಸ್ತಿ ಪೈಲ್ವಾನರನ್ನ ಬೇರೆ ಬೇರೆ ಕಡೆಯಿಂದ ಬರೋ ಹಾಗೆ ಮಾಡಿ ಅವ್ರಿಗೆ ಹೋಗಿ ಬರ್ತಕ್ಕಂಥ ಖರ್ಚು ವೆಚ್ಚ ಎಲ್ಲ ಕೊಡ್ತಕ್ಕಂಥದ್ದು, ವಾಸ್ತವ್ಯ ಏರ್ಪಾಡು ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾರೆ. ಅದರಲ್ಲಿ ಬೇರೆ ಬೇರೆ ವರ್ಗದಲ್ಲಿ ಗೆದ್ದವ್ರಿಗೆ ದಸರಾ ಕಿಶೋರ, ದಸರಾ ಕುಮಾರ್, ದಸರಾ ಕಂಠೀರವ, ದಸರಾ ಕೇಸರಿ ಅಂತ ಅಂದ್ಬಿಟ್ಟು ಹೀಗೆ ವಿವಿಧ ಟೈಟಲ್ಗಳನ್ನು ಗೆದ್ದವರಿಗೆ ಕೊಡೋದು, ಅದರ ಜೊತೆಗೆ ನಗದು ಬಹುಮಾನವನ್ನು ಕೊಡ್ತಕ್ಕಂಥದ್ದು ಪ್ರಾರಂಭ ಮಾಡಿದರು. ಇದು ಭಾಳ ಆಕರ್ಷಕವಾಗಿತ್ತು. ಬೆಳಗಾವಿ, ಗುಲ್ಬರ್ಗ, ಶಿವಮೊಗ್ಗ, ಮಂಗಳೂರು ಇತ್ಯಾದಿ ಎಲ್ಲ ಕಡೆ, ರಾಜ್ಯದ ಎಲ್ಲ ಕಡೆಯಿಂದನೂ ಕೂಡ ಕುಸ್ತಿ ಅಭ್ಯಾಸ ಮಾಡ್ತಕ್ಕಂಥವ್ರು, ಮೊಟ್ಟಿ ಕುಸ್ತಿಯನ್ನು, ನಾಡ ಕುಸ್ತಿಯನ್ನು ಮಾಡ್ತಕ್ಕಂಥವರೆಲ್ಲ ಇದರಲ್ಲಿ ಬಹಳ ಅಭಿಮಾನದಿಂದ ಬಂದು ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ಈಗಾಗಿದೆ. ಹೀಗೆ ಅದೊಂದು ಮಾತ್ರ ಇಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ ಕುಸ್ತಿ. ಬೇರೆ ನಮ್ಮ ಗರಡಿಗಳ ಕುಸ್ತಿ ಅಷ್ಟಾಗಿ ನಡೀತಾ ಇಲ್ಲ ಅಂತ ಕಾಣಿಸ್ತದೆ.